ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಸ್ವಾತಿ ಮತ್ತು ವಂಶಿ ಮದುವೆ ಹಾಗೆ ಹೋಯ್ತು ಅಂತ ಎಲ್ಲರೂ ಅಂದ್ಕೊತಾರೆ. ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಆಗಿದೆ. ಈಗ ಸ್ವಾತಿನ ಕಿಡ್ನಾಪ್ ಮಾಡೋಕ್ಕೆ ರಾಗಿಣಿ ಮತ್ತು ಅವರಪ್ಪ ಮಾಡಿರೋ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ? ಈ ಕಡೆ ಸ್ವಾತಿನ ಕಿಡ್ನಾಪ್ ಮಾಡಿದ್ರೆ ನಮ್ಮ ವಂಶಿ ಸುಮ್ಮನೆ ಬಿಡ್ತಾರ? ನಿತಿನ್ಗೆ ಮತ್ತೆ ಜೋಡಿ ಆಗ್ತಾರ ಸ್ವಾತಿ? ನೋಡೋಣ. ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಮನೆಯವ್ರನ್ನೆಲ್ಲ ನಿತಿನ್ ಪ್ರೀತಿಯಿಂದ ಒಪ್ಪಿಸಿ ಅವ್ರನ್ನ ಗೌರವದಿಂದ ಸ್ವಾತಿ ಮತ್ತು ವಂಶಿ ಮದುವೆ ಆಗ್ತಾ ಇರುತ್ತಲ್ಲ, ಸೊ ಆ ಒಂದು ಮಂಟಪಕ್ಕೆ ಕರ್ಕೊಂಬರ್ತಾರೆ ನಿತಿನ್ನವರು. ನಿತಿನ್ ಮೇಲೆ ತುಂಬ ನಂಬಿಕೆನ ಇಟ್ಟಿರ್ತಾರೆ ನಮ್ಮ ವಾಸುದೇವ ಕುಟುಂಬದವರು. ಇನ್ನು ನಿತಿನ್ ಜೊತೆ ಪದ್ಮ ಮತ್ತು ಅವ್ರ ತಂಗಿದೀರ್ನ ಎಲ್ಲ ನೋಡಿದಂಥ ಸ್ವಾತಿಗೆ ತುಂಬಾ ಖುಷಿ ಆಗುತ್ತೆ. ನಾನು ಇವ್ರು ಬರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಕೊನೆಗೂ ಅಮ್ಮ ಬಂದ್ರಲ್ಲ ಅಂತೇಳ್ಬಿಟ್ಟು ಸ್ವಾತಿ ಅಲ್ಲಿಂದ ಎದ್ದು ಬಂದು ಅಮ್ಮ ಅಂತೇಳ್ಬಿಟ್ಟು ಪದ್ಮ ಹತ್ರ ಬಂದರೆ ಪದ್ಮ ಏನೂ ಮಾತಾಡಲ್ಲ, ಮುಖ ಸಿಂಡ್ರಿಸ್ಕೋತಾರೆ. ಇನ್ನು ಮಾವ ನೀವಾದರೂ ನನ್ನ ಹತ್ರ ಮಾತಾಡ್ತೀರಾ ಅಂದಾಗ ಸ್ವಾತಿ ದಯವಿಟ್ಟು ನನ್ನ ಕ್ಷಮಿಸಮ್ಮ, ನೀನು ಅಷ್ಟೊಂದು ಸತಿ ಫೋನ್ ಮಾಡಿದಾಗ ನಾನೇನು ಮಾತಾಡೋಕ್ಕಾಗಲಿಲ್ಲ, ಎಲ್ಲ ನಿಮ್ಮ ಅಕ್ಕಂಗೆ ನೀನು ಕಂಡ್ರೆ ಆಗಲ್ಲ, ಉರಿದು ಬೀಳ್ತಾಳೆ ಅಂದಾಗ ಗೊತ್ತು ಬಿಡಿ ಮಾವ, ನಾನು ಮಾಡಿರೋ ತಪ್ಪು, ಆ ತಪ್ಪು ದೊಡ್ಡ ತಪ್ಪು ಅಂತ ಅಕ್ಕನ ಕಾಣಿಸಿರ್ಬೋದು, ಆದರೆ ಒಂದಿನ ನನ್ನ ಸತ್ಯ ಏನು ಅಂತ ಗೊತ್ತಾಗುತ್ತಲ್ಲ ಅಂದಾಗ ಸತ್ಯನ ಸ್ವಾತಿ ನೀನು ಏನು ಹೇಳ್ತಾ ಇದೀಯ ಅಂದಾಗ ಬಿಡಿ ಮಾವ ಅದೆಲ್ಲ ಇದೆ, ಇವಾಗ ಯಾಕೆ ನೀವೆಲ್ಲ ಬಂದ್ರಲ್ಲ, ನೀವೆಲ್ಲ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಕೊನೆಗೂ ಯಾರು ಒಪ್ಪಿದ್ರು ಅಂತಂದಾಗ ಇದೆಲ್ಲ ಮಾಡಿದ್ದು ನಿತಿನ್ ಕಣಮ್ಮ, ನಿತಿನು ನಮ್ಮನ್ನು ಬಂದು ಕನ್ವಿನ್ಸ್ ಮಾಡಿದ್ರು, ನೀನು ಫೋನ್ ಮಾಡಿದ್ಮೇಲೂ ನಿಮ್ಮ ಅಕ್ಕ ಇದ್ದಾಳಲ್ಲ ಗೀತಾ ಬೇಡ ಹೋಗೋದು ಅಂತಲೇ ಹೇಳಿದ್ರು, ಆದರೆ ನಮ್ಮ ನಿತಿನ್ನು ಬಂದು ಹೆಂಗೋ ಕನ್ವಿನ್ಸ್ ಮಾಡಿ ಅತ್ತೆ ಎಲ್ಲರನ್ನೂ ಸಹ ಒಪ್ಪಿಸ್ತಾ ಮತ್ತು ಅಜ್ಜಿ ಕಂಡೀಷನ್ ಹಾಕಿದ್ರು ಹೋಗಲೇಬೇಕು ಅಂತ, ಹಂಗಾಗಿ ಎಲ್ಲ ಬಂದು ಸ್ವಾತಿ ಅಂದಾಗ ಸರಿ ಹೆಂಗೋ ಬದ್ರಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಕ್ಕ ಇದಕ್ಕೆಲ್ಲ ಕಾರಣ ನಿತಿನ್ ಅಣ್ಣನೇ ಅಂದ್ಬಿಟ್ಟು ಈ ಕಡೆ ಚಿಕ್ಕ ಹುಡುಗಿನೂ ಸಹ ಹೇಳ್ತಾ ಇರ್ತಾಳೆ. ಒಂಥರ ಆಯಿತು ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಬನ್ನಿ ಎಲ್ಲ ಅಂತೇಳ್ಬಿಟ್ಟು ಪುರೋಹಿತರು ಕರೀತಾರೆ. ಇನ್ನು ಈ ಕಡೆ ನಮ್ಮ ಪರಶು ಇರ್ತಾನಲ್ಲ, ಅವನು ಸ್ವಾತಿನ ಕಿಡ್ನಾಪ್ ಮಾಡಬೇಕು, ಯಾವುದೇ ಕಾರಣಕ್ಕೂ ವಂಶಿ ಮತ್ತು ಸ್ವಾತಿ ಮದುವೆ ಆಗಲೇಬಾರ್ದು, ಅವಳು ಚಿತ್ರಾನ್ನ ಆಗಬೇಕು, ಅವಳು ಇಂಥ ದೊಡ್ಡ ಮನೆಗೆ ಸೊಸೆ ಆಗದ ಚಾನ್ಸೇ ಇಲ್ಲ, ಅವಳು ನನ್ನ ಆದರ್ಭ ವೈರಿ, ಅವಳು ಆಗದೆ ಬೇಡ ಇವಳ ಜೊತೆಗೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ನಮ್ಮ ಸ್ವಾತಿ ಕಂಡ್ರೆ ಪರಶುಗೆ ಅವತ್ತಿಂದನೂ ಸಹ ಆಗ್ತಾ ಇರಲ್ಲ. ಇವರಿಬ್ಬರು ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಸ್ವಾತಿಗೆ ಮತ್ತು ಬರೋ ಔಷಧಿನ ಜ್ಯೂಸಲ್ಲಿ ಹಾಕ್ಕೊಡೋಕ್ಕೆ ರಾಗಿಣಿಗೆ ಕೊಟ್ಟಿರ್ತಾರೆ. ಅದೇ ಥರ ರಾಗಿಣಿ ಸ್ವಾತಿಗೆ ಜ್ಯೂಸ್ ಕೊಡಲಿಕ್ಕೆ ಅಂತೇಳ್ಬಿಟ್ಟು ಬರ್ತಾಳೆ. ಅಷ್ಟರಲ್ಲಿ ಮಂಟಪಕ್ಕೆ ತವ್ರ ಮನೆಯವರು ಬಂದ್ರಲ್ಲ ಅಂತೇಳ್ಬಿಟ್ಟು ಸ್ವಾತಿ ರೂಮಿಂದ ಓಡಿ ಬರ್ತಾಳೆ. ಇನ್ನು ರಾಗಿಣಿ ಇದ್ದಳು, ಅಯ್ಯೋ ಸ್ವಾತಿ ನಿಂತ್ಕೋ ಜ್ಯೂಸ್ ಕುಡಿ ಅಂತೇಳ್ಬಿಟ್ಟು ಹೇಳೋ ಅಷ್ಟರಲ್ಲಿ ಒಂದು ನಿಮಿಷ ಇರು ರಾಗಿಣಿ ಬರ್ತೀನಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಕುಟುಂಬದವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಅಜ್ಜಿ ಮತ್ತು ತಾತ ನೋಡ್ದೇನಮ್ಮ ಸ್ವಾತಿ ನಿಮ್ಮ ಅಮ್ಮವರೆಲ್ಲ ಬರಲ್ಲ ಅಂತಿದ್ದೆ, ಕೊನೆಗೂ ಬಂದ್ರಲ್ಲ, ನಮಗಂತೂ ತುಂಬ ಖುಷಿ ಆಯಿತು ಪದ್ಮಾವ್ರೆ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಏನೋ ಬರಬೇಕಾಗಿತ್ತಲ್ಲ ಹಂಗಾಗಿ ಬಂದು ಹೆಣ್ಣು ಎತ್ತಿದ್ದೀವಲ್ವಾ ಅಂತೇಳ್ಬಿಟ್ಟು ಪದ್ಮ ಹೇಳ್ತಾ ಇರ್ತಾರೆ. ನಂತರ ಈ ಪರಶು ಇದ್ದವನು ಏನಾಯ್ತು ರಾಗಿಣಿ ಅವಳಿಗೆ ಜ್ಯೂಸ್ ಕೊಟ್ಟ ಅಂತೇಳ್ಬಿಟ್ಟು ಆಚೆಯಿಂದ ಫೋನ್ ಮಾಡಿದಾಗ ಅಯ್ಯೋ ಅಪ್ಪ ಅವಳು ಅವ್ರ ತವ್ರ ಮನೆಯವ್ರು ಬಂದು ಅಂತ ಓಡೋಗ್ಬಿಟ್ಲು ಅಂತಂದಾಗ ಸರಿ ಅದೆಲ್ಲಿದ್ದಾಳೋ ಏನೋ ಗೊತ್ತಿಲ್ಲ, ನೀನು ಹೋಗಿ ಅವಳಿಗೆ ಜ್ಯೂಸ್ ಕೊಡಲೇಬೇಕು, ಅವಳಿಗೆ ಮತ್ತೆ ಬರೋ ಥರ ಆದಮೇಲೆ ನೀನು ನನಗೆ ಫೋನ್ ಮಾಡಿ ಹೇಳಬೇಕು, ಆ ಕಿಡ್ನಾಪರ್ಸ್ಗಳು ಬಂದು ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಂದಾಗ ಅಪ್ಪ ಇದೆಲ್ಲ ಸಾಧ್ಯನಾ ಅಂತೇಳ್ಬಿಟ್ಟು ಈ ಕಡೆ ರಾಗಿಣಿ ಹೇಳ್ತಾ ಇರ್ತಾಳೆ. ಇನ್ನು ಇದನ್ನು ಈ ರಾಧೆ ತಂಗಿ ಕೇಳಿಸ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ ಮಸ್ಲತ್ತು, ಏನಾದರೂ ಆಗಲಿ ಈ ಸ್ವಾತಿ ಈ ವಂಶಿ ಜೊತೆ ಮದುವೆ ಆಗಲೇಬೇಕು, ನನ್ನ ಮಗನ ಕಾಟ ತಪ್ಪುತ್ತಲ್ಲ ಅಂದರೆ ನನ್ನ ಮಗನ ಹಿಂದೆ ಬೀಳೋ ತಪ್ಪುತ್ತಲ್ಲ ಅಂದ್ಬಿಟ್ಟು ಈ ರಾಧೆ ತಂಗಿ ಯೋಚನೆ ಮಾಡ್ತಾ ಇರ್ತಾಳೆ. ಕಥೆನೇ ಬೇರೆ ಅನ್ನೋ ಥರ ನಮ್ಮ ಸ್ವಾತಿ ಮತ್ತು ವಂಶಿಯವರ ಮಂಟಪದವರೆಗೂ ಸಹ ಬಂದ್ಬಿಡ್ತಾರೆ, ತಾಳಿ ಕಟ್ಟೋ ಲೆವೆಲ್ ಬರ್ತಾರೆ. ಅಷ್ಟರಲ್ಲಿ ರಾಗಿಣಿ ಸ್ವಾತಿಗೆ ಜ್ಯೂಸ್ ಕೊಟ್ಟೇ ಬಿಟ್ಟಿರ್ತಾಳೆ. ಜ್ಯೂಸ್ ಕೊಟ್ಟಿದ ತಕ್ಷಣವೇ ನಮ್ಮ ಸ್ವಾತಿನ ಮಂಟಪಕ್ಕೆ ಕರೀತಾರೆ. ಹಂಗಾಗಿ ಮಂಟಪಕ್ಕೆ ಒಂದು ಕೂತಿರ್ತಾಳೆ ಅಷ್ಟೇ ಸ್ವಾತಿ. ಇನ್ನು ಪೂಜೆಗೆಲ್ಲ ಆದಮೇಲೆ ಅಣಿ ಮಾಡಾದ್ಮೇಲೆ ತಾಳಿನ ತೆಗೆದು ಕಾಯಿ ಮೇಲೆ ಹಿಡಿದಾಗ ಅಜ್ಜಿ ಇಲ್ಲೇನು ನಡೀತಾ ಇದೆ, ನೀವು ಪೂಜೆ ಅಂತಲ್ವಾ ಹೇಳಿದ್ದು, ಇದೇನಿದು ತಾಳಿ ಅಂದಾಗ ಲೇ ಮಗನೇ ಇದೇನು ಗೊತ್ತೇನೋ, ನಿಮ್ಮ ಅಮ್ಮಂದ್ಕೊಳೋ ತಾಳಿ ಕಟ್ಟೋ ಸ್ವಾತಿಗೆ, ನಾವೆಲ್ಲ ನೀವು ಮದುವೆ ಆಗಿರೋದನ್ನ ನೋಡಿಲ್ಲ, ಇವತ್ತಾದರೂ ಕಟ್ಟೋ, ಇದನ್ನ ಅವಳು ಕೊಳ್ಳಿಗೆ ಹಾಕೋ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ತಾತ ಇದೊಳ್ಳೆ ಚೇಷ್ಟೆ ಆಯ್ತಲ್ಲ, ನಮ್ಮ ಮದುವೆ ಅವತ್ತೇ ಆಗೋಗ್ಬಿಟ್ಟಿದೆ ಅಂದ್ಬಿಟ್ಟು ವಂಶಿ ಹೇಳಿದಾಗ ಅಯ್ಯೋ ನನಗೇನಾಗುತ್ತೆ ಇವಾಗ ಅರ್ಶನ ದಾರಲ್ಲೇ ಇರ್ತಾಳ ಸ್ವಾತಿ, ಈ ಚಿನ್ನದ್ದು ನಿಮ್ಮ ಅಮ್ಮನ ತಾಳಿ ಕಣೋ, ಕಟ್ಟೋ ಮಗನೆ ಅಂತೇಳ್ಬಿಟ್ಟು ಮೊಮ್ಮಗನೆ ಅಂತೇಳಿ ತಾತ ಹೇಳ್ತಾರೆ. ಈಗ ವಂಶಿಗೆ ಏನೂ ಆಪ್ಷನ್ ಇರಲ್ಲ, ಸ್ವಾತಿ ಕರಳಿಗೆ ತಾಳಿ ಕಟ್ಟಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಸ್ವಾತಿಗೆ ಫುಲ್ ಶಾಕ್, ಯಾಕೆಂದರೆ ಸ್ವಾತಿ ಈ ಮದುವೆನ ಇಷ್ಟಪಟ್ಟು ಆಗಿಲ್ಲ, ಮದುವೆನೇ ಆಗಿಲ್ಲ, ಸ್ವಾತಿ ಪಾಡ್ಗೆ ಸ್ವಾತಿ ತಾಳಿ ಕಟ್ಕೊಂಡಿರೋದು ಒಂದು ಕಂಡೀಷನ್ ಮೇರೆಗೆ. ಹಂಗಾಗಿ ವಂಶಿ ತಾಳಿ ಕಟ್ಟಕ್ಕೆ ಮುಂದಾದ್ರೂ ಸ್ವಾತಿಗೆ ಆ ಮದುವೆ ಇಷ್ಟ ಇರಲ್ಲ. ಇನ್ನು ವಂಶಿಗೂ ಸ್ವಾತಿ ಕಂಡ್ರೆ ಅಷ್ಟಕ್ಕಷ್ಟೇ. ಈ ತಾಳಿನ ಕೈಗೆ ತಗೊಂಡಿದ್ದ ತಕ್ಷಣವೇ ನಮ್ಮ ಸ್ವಾತಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಏನಿದು ಇವನು ತಾಳಿನೇ ತಗೊಂಡ್ಬಿಟ್ನಲ್ಲ,
ತಾಳಿನ ನನ್ನ ಕೊರಳಿಗೆ ಹಾಕ್ಬಿಡ್ತಾನೆ ಅವನು ಅಂತೇಳ್ಬಿಟ್ಟು ಸ್ವಾತಿ ಫುಲ್ ಕನ್ಫ್ಯೂಸ್ ಆದರೆ ಈ ಕಡೆ ನಿತಿನ್ಗೆ ಪಾಪ ಅಯ್ಯೋ ಪಾಪ ಅನಿಸ್ತಾ ಇರುತ್ತೆ. ತಾನು ಪ್ರೀತಿ ಮಾಡಿದ ಹುಡುಗಿನ ಇನ್ನು ಅವು ಕಣ್ಮುಂದೆನೇ ಇನ್ನೊಬ್ರು ಮದುವೆ ಆದರೆ ಎಷ್ಟು ನೋವು ಆಗುತ್ತೆ ಅನ್ನೋದು ನಾನು ನಿತಿನ್ ನೋಡಿ ಹೇಳ್ಬೋದು. ಇನ್ನು ಸ್ವಾತಿಗೆ ತಾಳಿ ಕಟ್ಟೋಷ್ಟರಲ್ಲಿ ಸ್ವಾತಿಗೆ ತಲೆ ಸುತ್ತು ಬಂದು ಅಲ್ಲೇ ಬಿದ್ದೋಗ್ತಾಳೆ. ಯಾಕೆ ಅಂದರೆ ಮತ್ತೆ ಔಷಧಿ ಹಾಕೊಟ್ಟಿರ್ತಾರಲ್ಲ, ಹಂಗಾಗಿ ಸ್ವಾತಿಗೆ ಏನಾಯಿತು, ಇದೇನಾಯಿತು, ಯಾಕೆ ತಲೆ ಸುತ್ತು ಬಿದ್ದುಬಿಟ್ಲು ಅಂತೇಳ್ಬಿಟ್ಟು ಎಲ್ಲರೂ ಶಾಕ್ ಆದರೆ ಏನಾಯಿತು, ಮಂಟಪದಲ್ಲಿ ಏನು ನಡೀತಿದೆ ಸ್ವಾತಿ ಸ್ವಾತಿ ಅಂತೇಳ್ಬಿಟ್ಟು ಈ ವಂಶಿ ಹೇಳಿದಾಗ ಏನೋ ನಾಟಕ ತೆಗಿತಾ ಇದ್ದಾಳೆ ಅಂದ್ಬಿಟ್ಟು ವಂಶಿ ಬೈಕೊತಾ ಇರ್ತಾನೆ. ಈ ಕಡೆ ತವ್ರ ಮನೆಯವರೆಲ್ಲ ಏನಾಯಿತು ಸ್ವಾತಿಗೆ, ಯಾಕೆ ತಲೆ ಸುತ್ತಿದೋದ್ಲು, ಊಟ ಮಾಡಿದ್ಲು ಹೇಗೋ ಅಂತೇಳ್ಬಿಟ್ಟು ನೀರನ್ನ ಚುಮ್ಕಿಸ್ತಾ ಇರ್ತಾರೆ. ಸ್ವಾತಿಗೆ ಪ್ರಜ್ಞೆನೇ ಬರ್ತಾ ಇರಲ್ಲ. ಈಗ ವಂಶಿಗೂ ಟೆನ್ಷನು, ತವ್ರ ಮನೆ ಕಡೆಗೂ ಟೆನ್ಷನು. ಒಟ್ನಾಗಿ ಮದುವೆ ನಿಲ್ಲಬೇಕು, ಮುಹೂರ್ತ ಆಗೋಗ್ಬೇಕು ಅನ್ನೋದು ಈ ಪರಶು ಮತ್ತು ರಾಗಿಣಿ ಪ್ಲ್ಯಾನು. ನೋಡೋಣ ಅದು ವರ್ಕ್ ಆಗುತ್ತಾ, ಈ ಕಡೆ ನಮ್ಮ ಸ್ವಾತಿ ವಂಶಿ ಮದುವೆ ನಿಲ್ಲುತ್ತಾ, ನಿತಿನ್ ಜೋಡಿ ಮಾಡ್ತಾರಾ, ಎಲ್ಲವನ್ನೂ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.